ನಾವು ಸಣ್ಣವರಿದ್ದಾಗಲೆಲ್ಲ ಅನುಭವಿಸಿದ ಕಷ್ಟನ ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅನ್ನೋದು ನನ್ನ ಥಿಂಕಿಂಗ್ ಇದ್ರೆ ಅವ್ರದ್ದು ಅದ್ರ ಉಲ್ಟಾ. ಏನಂದ್ರೆ ಯಾವುದೋ ಒಂದು ವಸ್ತು ಆಗಲಿ ಏನೋ ಆಗಲಿ ಅವ್ರು ಕೇಳಿದ ತಕ್ಷಣ ಅವ್ರಿಗೆ ಸಿಕ್ಬಿಟ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗಂಗಿಲ್ಲ. ಹಾಗಾಗಿ ಅವರಿಗೆ ಸ್ವಲ್ಪ ಅವ್ರು ಕಷ್ಟಪಟ್ಟು ಒಂದು 4 ದಿನ ಅವ್ರು ಕೇಳಿ ಒಂದು ದಿನ ಕೇಳಿದ ಕೂಡಲೇ ಅವ್ರಿಗೆ ಕೊಡಿಸ್ಲಿಕ್ಕೆ ಹೋಗ್ಬೇಡ, ನೀನು ಕೊಡ್ಲಿಕ್ಕೆ ಹೋಗ್ಬೇಡ. ಮತ್ತು ಒಂದು 4-5 ದಿನ ಕೇಳಿ ಪದೇ ಪದೇ ಕೇಳಿ ಆಮೇಲೆ ಅವ್ರಿಗೆ ಕೊಡಿಸಿದ್ರೆ ಆ ಖುಷಿನ ಬೇರೆ ಇರ್ತೈತಿ, ಆ ವಸ್ತುವಿನ ಬೆಲೆ ಅವರಿಗೆ ಚೆನ್ನಾಗಿ ಅರ್ಥ ಆಗಿರ್ತೈತಿ ಅಂತಂದು ಅವ್ರು ಹೇಳ್ತಿರ್ತಾರೆ. ಇವತ್ತು ಇದನ್ನ ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ಸ್ಕೂಲ್ ಒಳಗೆ ಖುಷಿ ಅವ್ರ ಸ್ಕೂಲ್ ಒಳಗೆ 5th ಆಗಸ್ಟಕ್ಕನ್ನ ಎಲ್ಲೋ ಡೇ ಇತ್ತು. ಹಾಗಾಗಿ ನಾನು ಮಾರ್ನಿಂಗಿಂದನೂ ಆಕೆಗೆ ಎಲ್ಲೋ ಡೇಕ್ಕೆ ಎಲ್ಲೋ ಡ್ರೆಸ್ನ ತೊಗೊಂಬಂದ್ರೆ ಆಯ್ತು, ಹೊಸದು ತೊಗೊಂಬಂದ್ರೆ ಆಯ್ತು ಅಂತಂದು ಅನ್ಕೊಳತಿದ್ನಿ. ಅವ್ರ ಜೊತೆನೂ ಅಷ್ಟು ನಾನು ಹೊಸದಕ್ಕಿಗೆ ಒಂದು ಎಲ್ಲೋ ಡ್ರೆಸ್ ತೊಗೊಂಬರ್ನು ಅಂತಂದು ಶೇರ್ ಮಾಡ್ಕೊಂಡಾಗ ಅವ್ರು ಬೈದ್ಬಿಟ್ರು ನನಗೆ. ಹಾಗಾಗಿ ನನಗೂ ಈ ವಿಷಯನ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಶೇರ್ ಮಾಡ್ಕೊಳತ್ತೀನಿ ನಾನು. ಏನಪ್ಪ ಅಂತಂದ್ರೆ ನೀನು ಕೇಳ್ದಾಗೆಲ್ಲ ಹೊಸ ಡ್ರೆಸ್ಸಿಗೆ ಕೊಡ್ಸಾಕತ್ರ ಆಮೇಲೆ ದೊಡ್ಡಾಕೆ ಆದ್ಮೇಲೂ ಒಂದು ವೇಳೆ ನಿನ್ನ ಕಡೆ ರೊಕ್ಕಿರಲಿಲ್ಲ, ಅವತ್ತೇನಾದ್ರೂ ನಿಂಗೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ಆಕೆ ಸ್ಕೂಲೇ ಬಿಟ್ಬಿಡ್ತಾಳೆ. ಅವಾಗ ನನಗೆ ಹೊಸ ಡ್ರೆಸ್ನ ತಂದ್ಕೊಡು ಅಂತ ಹೇಳ್ತಿರ್ತಾಳೆ. ಅವಾಗ ಏನು ಮಾಡ್ತೀನಿ ನೀನು ಅಂತಂದು ಅವ್ರು ಹೋಗ್ತಾ ದಾರಿ ಒಳಗೆ ಹೇಳತ್ತಿದ್ರು ನನಗೆ. ಅದನ್ನೆಲ್ಲ ಕೇಳಿದ್ರೆ ನನಗೂ ಅದು ನಿಜ ಅನ್ನಿಸ್ತು. ಇನ್ನು ಮೀಶೋ ಒಳಗೆ ಕ್ರಿಸ್ಟಿನ್ ಸೆಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದನ್ನು ಪಾಪುಗೆ ಹಾಕಿ ಒಂದ್ಸಾರಿ ಫೋಟೋ ಶೂಟ್ ಮಾಡಿದ್ರೆ ಆಯ್ತು ಅಂತಂದ್ಬಿಟ್ಟು ಈ ಕೆಲಸನ ಇವತ್ತು ಮಾಡಿ ಮುಗಿಸಿದೆ ನಾನು. ಯಾಕಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ಮಂತ್ ಅನ್ನೋಕ್ಕಿಂತನೂ ಇನ್ನೊಂದು 4 ಡೇಸ್ಗೆ ನಾನು ಭಾಳ ಬ್ಯುಸಿ ಆಗಿಬಿಡ್ತೀನಿ. ಹಾಗಾಗಿ ನಾನು ಇವಾಗಲೇ ಮಾಡಿ ಮುಗಿಸಿದ್ರೆ ಆಯ್ತು ಅಂತಂದು ಮಾಡಿ ಮುಗಿಸಾತೀನಿ. ಒಟ್ಟಿನಲ್ಲಿ ಯಾವಾಗೂ ಮಾಡಲಿ, ಆದರೆ ನನ್ನ ಮಕ್ಕಳ ಮೆಮೊರೀಸ್ ನನಗೆ ಯಾವಾಗಲೂ ಸಿಗಲಿ ಅಂತ ನನಗೆ ಆಸೆ. ಹಾಗಾಗಿ ನಾನು ಆದಷ್ಟು ನಾನು ಅವ್ರ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತಾನೆ ಇರ್ತೀನಿ, ಮೆಮೊರೀಸ್ನ ನಾನು ನನ್ನ ಕಡೆ ಇಟ್ಕೊಳ್ತಾನೆ ಇರ್ತೀನಿ. ನೋಡ್ಬೋದು ಇಲ್ಲಿ ಜಾನು ಎಷ್ಟು ಕ್ಯೂಟಾಗಿ ಕಾಣಿಸತ್ತಾಳೆ ಅಂತಂದ್ಬಿಟ್ಟು ಈ ಥರ ಫೆದರ್ ಅದು ಹಾಕಿದ್ಮೇಲೆ ಫುಲ್ ಖುಷಿ ಆಕಿಗೆ. ಯಾಕಪ್ಪ ಅಂತಂದ್ರೆ ಈ ಥರ ಸರ ಅದೆಲ್ಲ ಆಕೆಗೆ ಆಟ ಆಡ್ಲಿಕ್ಕೆ ಸಿಗ್ತೈತಲ್ಲ, ಹಾಗಾಗಿ ಆಕೆ ಫುಲ್ ಖುಷಿ ಪಟ್ಲ. ಇನ್ನು ನೆಕ್ಸ್ಟ್ ಆವಾಗಲೇ ಹೇಳಿದ್ನಲ್ಲ ಅದ ಕತೆ ಏನಪ್ಪ ಅಂತಂದ್ರೆ ಇನ್ನು ಜಾನು ಖುಷಿದ ಡ್ರೆಸ್ ತೊಗೊಂಬರ್ದಿತ್ತು ಅಂತಂದ್ಬಿಟ್ಟು ಕೊನೆಗೂ ನಾನು ಹಂಗೂ ಹಿಂಗೂ ಆಟ ಮಾಡಿ ಡ್ರೆಸ್ ತೊಗೊಂಬರಕ್ಕೆ ಬಂದು ನೋಡ್ತಿರ್ಬೋದು. ಇನ್ನು ವಿಶಾಲ್ ಮಾಟಿಗೆ ಹೋದ ಕೂಡಲೇ ಗೊತ್ತಲ್ಲ ಮಕ್ಕಳಿಗೆ ಈ ಥರ ಟಾಯ್ಸ್ ಎಲ್ಲ ನೋಡಿಬಿಟ್ರೆ ಸಾಕು, ಅದು ಬೇಕು ಇದು ಬೇಕಂತಂದು ಖುಷಿನೂ ಅಷ್ಟು ತುಂಬನೇ ಹಠ ಮಾಡ್ತಿರ್ತಾಳೆ. ನಮ್ಗೇನು ಬೇಕೋ ಅದನ್ನಷ್ಟು ನಾವು ಅವಶ್ಯಕತೆ ಇದ್ದಷ್ಟು ತೊಗೊಂಬರ್ತೀವಿ, ಇಲ್ಲ ಅಂತಂದ್ರೆ ಜಾಸ್ತಿ ಅದು ಇದು ಅಂತಂದು ಏನು ತೊಗೊಂಬರಕ್ಕೆ ಹೋಗಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ ಬಾಯ್.